So now we have to see one more problem. ಏನಂತಂದ್ರೆ a company imported a machine from Europe. Europe is a company the machine import ಮಾಡಿಕೊಳತ್ತಾರ. The following information determine the assessable value for custom duty. One can create a cost of machine, but it does not include the importer sent the goods to the exporter for the machine. ಇದೇನು ಇನ್ಕ್ಲೂಡ್ ಆಗಿಲ್ಲ ಅಂತ 25,000 ಯೂರೋ ಏನೈತಂದ್ರೆ ಯೂರೋ, ಯಾಕಂದ್ರೆ ಯುರೋಪಿಯನ್ ಕಂಟ್ರಿಯಿಂದ ಮಾಡ್ಕೊಂಡ್ರೆ ಯೂರೋ ಬರ್ತೈತಿ, ಡಾಲರ್ ಬರಲ್ಲ. The next importer sent the goods to the exporter for the machine. Importer ಏನ ಗೂಡ್ಸ್ ಸೆಂಡ್ ಮಾಡಿದಂತ ಅದಕ್ಕೆ ಗೂಡ್ಸ್ ನ ಇದ್ರ ಎಕ್ಸ್ಪೋರ್ಟರ್ ಗೆ ಫಾರ್ ಮಷಿನ್ ಗೆ. ಇಟ್ ವಾಸ್ ಯೂಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ದ ಮಷಿನ್. ಮಷಿನ್ ಮ್ಯಾನುಫ್ಯಾಕ್ಚರ್ ಮಾಡೋದಾಗ ಬೇಕಾಗಿತ್ತು ಏನೋ ಐಟಮ್ ನ ಸೆಂಡ್ ಮಾಡ, ಬಟ್ ಅದು ಇನ್ಕ್ಲೂಡ್ ಆಗಲ್ಲ. ಓಕೆ, ನೆಕ್ಸ್ಟ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಔಟ್ಸೈಡ್ ಇಂಡಿಯಾ ತಗೋರಿ, ಅದು ಇರೋದಾಗೈತಿ. ಟೆಕ್ನಿಕಲ್ ಫೀಸ್ ಪೇಡ್ ಟು ದ ಎಕ್ಸ್ಪೋರ್ಟರ್ ಆಫ್ಟರ್ ಇಂಪೋರ್ಟ್ ದ ಮಷಿನ್ ಅಂತ ಹೇಳೋದು. ನಾ ಹೇಳ್ತಾರೆ ಏನಂತ, ಆಫ್ಟರ್ ಇಂಪೋರ್ಟ್ ಆದ್ಮೇಲೆ ಆಗಂತ ಎಲ್ಲಾ ಎಕ್ಸ್ಪೆನ್ಸಸ್ ತಗೊಳಂಗಿಲ್ಲ. ಬಿಫೋರ್ ಇಂಪೋರ್ಟ್ ಆಗೋದಕ್ಕಿಂತ ಮುಂಚೆ ಅಥವಾ ಇಂಪೋರ್ಟ್ ಆಗೋ ಟೈಮ್ನಾಗ ಆಗಂತ ಎಲ್ಲಾ ಎಕ್ಸ್ಪೆನ್ಸಸ್ ಕನ್ಸಿಡರ್ ಮಾಡ್ರಿ, ಬಟ್ ಆಫ್ಟರ್ ದ ಇಂಪೋರ್ಟ್ ಆಗಂತ ಎಕ್ಸ್ಪೆನ್ಸಸ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಇನ್ಸ್ಟಾಲೇಷನ್ ಚಾರ್ಜಸ್ ಆಫ್ ದ ಮಷಿನ್ ಇನ್ ದ ಫ್ಯಾಕ್ಟರಿ ಒಳಗಂದ್ರೆ ಆಫ್ಟರ್ ಇಂಪೋರ್ಟ್ ಅದ ಆಕ್ಚುಲಿ ಅದನ್ನು ತಗೊಳಂಗಿಲ್ಲ. ಪ್ಯಾಕಿಂಗ್ ಚಾರ್ಜಸ್ ತಗೋಬೇಕು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ತಗೋಬೇಕು, ಇನ್ಸೂರೆನ್ಸ್ ಪ್ರೀಮಿಯಂ ತಗೋಬೇಕು. ಬಟ್ ಪ್ಯಾಕಿಂಗ್ ಚಾರ್ಜಸ್ ನ ತಗೊಳ್ಳೋ ಮುಂದೆ ಇದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನ ತಗೊಳ್ಳುವಾಗ ಅದನ್ನ ಮ್ಯಾಕ್ಸಿಮಮ್ 20% ಐತಲ್ಲ, ಅದನ್ನ ಸ್ವಲ್ಪ ನೋಡ್ಬೇಕಾಗತ್ತೆ. ಬಟ್ ಇಲ್ಲಿ ಬೈ ಏರ್ ಅಂತ ಏನು ಹೇಳ, ಬೈ ಏರ್ ಅಂದಾಗ ಅಷ್ಟ ಅದನ್ನ ಟ್ರೀಟ್ ಮಾಡ್ಬೇಕಾಗತ್ತೆ, ಇಲ್ಲ ತಲೆಕ್ಷನ್ ಅವಶ್ಯಕತೆ ಇಲ್ಲ. ಟ್ರಾನ್ಸ್ಪೋರ್ಟೇಷನ್ ಅಂಡ್ ಇನ್ಸೂರೆನ್ಸ್ ಚಾರ್ಜಸ್ ಫ್ರಮ್ ಪೋರ್ಟ್ ಟು ಫ್ಯಾಕ್ಟರಿ ಅಂತ ಅಂದ್ರೆ ಇಂಡಿಯಾದಾಗ ಬಂದ್ಮೇಲೆ ಆ ಪೋರ್ಟ್ ಇಂದ ಫ್ಯಾಕ್ಟರಿ ಮಟ್ಟ ಆಗಂತ ಚಾರ್ಜಸ್ ನ ತಗೋಬಾರ್ದು. ನಾ ಹೇಳಿಲ್ಲ, ಒನ್ಲಿ ಯು ಹ್ಯಾವ್ ಟು ಕನ್ಸಿಡರ್ ದ ವ್ಯಾಲ್ಯೂ ಆಫ್ ಅಪ್ ಟು ಒನ್ ಕಂಟ್ರಿ ಟು ಅವರ್ ಕಂಟ್ರಿ ಪೋರ್ಟ್ ಮಟ್ಟ ಆಗಂತ ಎಲ್ಲ ಎಕ್ಸ್ಪೆನ್ಸಸ್ ತಗೊಳ್ರಿ. ಆಫ್ಟರ್ ದಟ್ ಏನಾದಂತ ಎಕ್ಸ್ಪೆನ್ಸಸ್ ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ದ ಬೋರ್ಡ್ ಒಂದ್ ಐತಿ. ಎಕ್ಸ್ಚೇಂಜ್ ರೇಟ್ ಡಿಕ್ಲೇರ್ಡ್ ಬೈ ದ ಏನಂತ ಐತಿ, RBI ಐತಿ. ಸೊ RBI ದಿಂದ ಆದಂತ ಇದನ್ನ ಎಕ್ಸ್ಚೇಂಜ್ ರೇಟ್ ನ ಮಾತ್ರ ನೀವು ಏನ್ ಮಾಡ್ಬೇಕಾಗತಿ, ಕನ್ಸಿಡರ್ ಮಾಡ್ಬೇಕಾಗತಿ. ಹೌದಾ? ಸಾರಿ, ಬೋರ್ಡ್, ಐ ವಾಸ್ ರಾಂಗ್. ಬೋರ್ಡ್ ಇಂದ ಆದಂತ ವ್ಯಾಲ್ಯೂನ ಮಾತ್ರ ಏನ್ ಮಾಡ್ಬೇಕಾಗತಿ, ನೀವು ಕನ್ಸಿಡರ್ ಮಾಡ್ಬೇಕಾಗತಿ. 89.5. ಹಂಗಂದ್ರೆ ಸಾಲ್ವ್ ಮಾಡೋಣ. ಹೆಡಿಂಗ್ ಏನಾಗ್ತೀರಿ ಹೇಳ್ರಿ ಇದಕ್ಕೆ? ಕಂಪ್ಯೂಟೇಷನ್ ಆಫ್ assessable value of goods ಆಫ್ ಮಷಿನ್ ಅಂತ ಹಾಕಿದ್ರು, ಗೂಡ್ಸ್ ಹಾಕಿ ಪರ್ಟಿಕ್ಯುಲರ್. ಈಗ ಅಮೌಂಟ್ ಇನ್ ಎದ್ರೊಳಗಿದೆ, ಇರೋ ಒಳಗಿರೋದು. ನೆಕ್ಸ್ಟ್ ಅಮೌಂಟ್ ಇನ್ ಇಂಡಿಯನ್ ರುಪಿ, ಹೌದಾ? ರುಪೀಸ್. So next, one by one, cost of machine. ಎಷ್ಟಮ್ಮ? ಇರೋ. ಈಗ ನೀವು ಇಲ್ಲಿ ಮೇಲೆ ಬರ್ಕೋರಿ ಅಂತ ಹೇಳಿದ್ನಲ್ಲ, ಎಕ್ಸ್ಚೇಂಜ್ ರೇಟ್ ಎಷ್ಟು ಬರ್ಕೋಬೇಕು ಈಗ ನಾವು? 1 euro equal to 89.5. ಹಾಗಾದ್ರೆ ಇದಕ್ಕೆ 25,000 into 89.5 ಹೊಡ್ರಿ. Yes, 22,37,000. Yes, 22,37,500. ನೆಕ್ಸ್ಟ್ ಇದಕ್ಕೆ ಆಡ್ ಮಾಡ್ರಿ ಒಂದಿಷ್ಟು ಎಕ್ಸ್ಪೆನ್ಸಸ್ ನ. ಯಾವ್ಯಾವ ಆಡ್ ಮಾಡ್ಬೇಕು ಅಂತಂದ್ರ, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್, ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಎಕ್ಸ್ಪೆನ್ಸಸ್. ಎಷ್ಟೈತಪ್ಪ ಇದು? 5,000 into 89.5 ಹೊಡಿ. 4,47,500. ಐ ಆಮ್ ಸಾರಿ, ಇಲ್ಲಿ ಏನಾಗೈತೆ ಅಂತಂದ್ರೆ ಇದೊಂದು ಆಡ್ ಮಾಡಿಕೇರಿ. ಇಂಪೋರ್ಟರ್ ಸೆಂಟ್ ಟು ದ ಗೂಡ್ಸ್ ಫಾರ್ ದ ಮಷಿನ್ ಐತಲ್ಲ, ಅದು ಆ ಮಷಿನ್ ಎಕ್ಸ್ಪೆನ್ಸಸ್ ಮಾಡಕ್ಕೋಸ್ಕರ ಮಾಡ್ತಾರ, ಅದನ್ನ ಆಡ್ ಮಾಡಿಕೇರಿ. ಡೈರೆಕ್ಟ್ ಆಗಿ ಇಂಡಿಯನ್ ರುಪಿ ಒಳಗೆ ಕೊಟ್ಟಣ. ಐ ಆಮ್ ಸಾರಿ, ಯಾವ್ದದು ಏನು ಕಾಸ್ಟ್ ಆಫ್ ಮಷಿನ್ ಅಥವಾ ಕಾಸ್ಟ್ ಆಫ್ ಗೂಡ್ಸ್ ಆಗಲೇ ತಗೊಂಡಿದ್ವಿ, ನೆನಪೈತಾ? ಯಾವ್ದು ಅಂತಂದ್ರ ಫಾರ್ಮೆಟ್ನಾಗ ಕಾಸ್ಟ್ ಆಫ್ ಸರ್ವಿಸ್ ಆರ್ ಗೂಡ್ಸ್ ಸೆಂಡ್ ಬೈ ದ ಇಂಪೋರ್ಟರ್ ಟು ದ ಎಕ್ಸ್ಪೋರ್ಟರ್ ಅಂತ ಒಂದು ಲೈನ್ ತಗೊಂಡ ನೋಡ್ರಿ. ಆಕ್ಚುಲಿ ದಟ್ ಇಸ್ ಆಕ್ಚುಲಿ ಓಕೆ. ಹಾ, ಏನದು ಕಾಸ್ಟ್ ಆಫ್ ಏನದು ಗೂಡ್ಸ್ ಸೆಂಡ್ ಬೈ ಯಾರು, ಇಂಪೋರ್ಟರ್ ಟು ಯಾರಿಗೆ, ಎಕ್ಸ್ಪೋರ್ಟರ್ಗೆ. ಹೌದಲ್ಲಪ್ಪಿ? ಎಷ್ಟು ಅಮೌಂಟ್?
ಇಲ್ಲಿ ಡಾಲರ್ ಎಲ್ಲ ಕೊಟ್ಟಿಲ್ಲ, ಡೈರೆಕ್ಟ್ 1 lakh ಇಲ್ಲಿ ತಗೊಂಡ್ಬಿಡೋಣ. ಓಕೆ, ನೆಕ್ಸ್ಟ್ ಮೂರನೇದು ಇದ್ರ ಬರಂತದ್ ಯಾವ್ದು ಅಂತಂದ್ರೆ ಪ್ಯಾಕಿಂಗ್ ಚಾರ್ಜಸ್ ಐತಿ ನೋಡ್ರಿ. ಇಲ್ಲಿ ಎಷ್ಟನೇ ಐಟಮ್ ಅದು? 6th ಐಟಮ್. ಪ್ಯಾಕಿಂಗ್ ಚಾರ್ಜಸ್. ಹಾ, ಅದನ್ನ ಡಾಲರ್ ಇದು ಯೂರೋ ಒಳಗೆ ಕೊಟ್ಟಣ. ಯೂರೋ ಒಳಗೆ ಕೊಟ್ಟಣ ಅಂದ್ರೆ ಅದನ್ನ ಕನ್ವರ್ಟ್ ಮಾಡ್ಬೇಕು. 500 ಯೂರೋ ಎಷ್ಟಮ್ಮ? 44,750. ಈಗ ಇದನ್ನ ಟೋಟಲ್ ಮಾಡ್ಕೇರಿ. 28,000 ಅಲ್ಲ 28,29,750. This is called as FOB, value of goods. ಇದಕ್ಕೆ ಆಡ್ ಮಾಡೋಣ. ಯಾವ್ದು ಆಡ್ ಮಾಡೋಣ? ಫಸ್ಟ್ ಅದನ್ನ ಅಮೌಂಟ್ ಕೊಟ್ಟಾನ ನೋಡ್ರಿ. ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಎಷ್ಟು? 1,000 ಯೂರೋ ಹೋದಲ್ರಿ ಅದು. 1,000 ಯೂರೋ ಇಂಟು 89 ಪಾಯಿಂಟ್ ಅಂದ್ರೆ 89,000. ನೋ, ನನ್ನ ನಿಮಿಷ ತೆಗಲ್ಲ. 8,95,000. 89,500. ಓಕೆ, ನೆಕ್ಸ್ಟ್ ಎರಡನೇದು ಇನ್ಸೂರೆನ್ಸ್ ಪ್ರೀಮಿಯಮ್ ಎಷ್ಟದು? 500 ಯೂರೋ. 44,750. ಟೋಟಲ್ ಮಾಡ್ರಿ. ಬಂದಂತ ಆನ್ಸರ್ CIF ಅಲ್ಲ ಇದು. ಎಷ್ಟದು? 29,64,000. ಹಾ, ಇದಕ್ಕ ಈ CIF ಅಂತ ಕರಿತೀವಲ್ಲ, ಇದಕ್ಕ ಏನಂತ ಕರೀನಿ ಈಗ ನಾವು? ಅಸೆಸಬಲ್ ವ್ಯಾಲ್ಯೂ ಅಂತಾನೆ ಕರೀನಿ. ಯಾಕಂತಂದ್ರೆ ಲೋಡಿಂಗ್ ಚಾರ್ಜಸ್ ಆಡ್ ಮಾಡಲ್ಲ ನಾವು. ಓಕೆ, ಈ ಹ್ಯಾಂಡ್ಲಿಂಗ್ ಅಂದ್ರೆ ಲೋಡಿಂಗ್ ಹ್ಯಾಂಡ್ಲಿಂಗ್ ಅವೆಲ್ಲ ಚಾರ್ಜಸ್ ಇದ್ವಲ್ಲ, ಯಾವ ಆಡ್ ಮಾಡಲ್ಲ. ಇದಿಷ್ಟ ಲೆಕ್ಕ.